20,000 ಜನರಿಗೆ ಅಂದಾಜು ರೇಷನ್ ಕಾರ್ಡ್ 14,000 ಜನ ಹೊಟ್ಟೆ ಮೇಲೆ ಒಂದು ಅವ್ರು ಹೇಳ್ಕೊಂತವ್ರೆ ನಾವು ಜನಪ್ರಿಯ ಕಾಂಗ್ರೆಸ್ ಬಡವರು ಪರವಾಗಿದ್ದೇವೆ. ಬಿಜೆಪಿ ಮಾಡಿಲ್ಲ ಬಿಜೆಪಿ ನಾವು ಅಧಿಕಾರ ಎಂತ ಒಳ್ಳೆ ಕೆಲಸ ಮಾಡಿದ್ರೆ 14,000 ಶಾಸಕರಾಗಿರ್ತಕ್ಕಂಥವ್ರು ಸ್ವತಃ ಶಾಸಕರ ಆಡಳಿತ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದು ಕ್ಲೀನಾಗಿ ಬರೆದುಬಿಟ್ಟಾರೆ ಸಂವಿಧಾನದಲ್ಲಿ. ಅಂದರೆ ಶಾಸಕರಾಗೋದೊಬ್ಬರು, ಆಡಳಿತ ಮಾಡೋದೊಬ್ಬರು. ಈ ಕ್ಷೇತ್ರ ಮೀಸಲು ಕ್ಷೇತ್ರ, ಆಡಳಿತ ಮಾಡೋದು ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಅವ್ರು ಆಡಳಿತ ಮಾಡೋದು. ಕಾಂಗ್ರೆಸ್ಸರಿಗೆ ಇದಕ್ಕಿಂತ ಅವಮಾನ ನಿಮಗೆ ಇನ್ನೂ ಬೇಕಾ? ನಾನು ಎಷ್ಟು ಸರಿ ಪದ ಬಳಸ್ತಾ ಇದ್ದೀನಿ. ನೀವು ಆಡಳಿತ ಮಾಡಬೇಕು, ನೀವು ಓಟ್ ಹಾಕಿದವರು, ನೀವು ಗೆಲ್ಲಿಸಿದವರು, ಸರ್ಕಾರ ನಿಮಗೆ ಬಂದಿದೆ. ನಿಮ್ ನಂಬದವ್ರಿಗೆ, ನಿಮ್ಮ ಊರಲ್ಲಿರೋರಿಗೆ, ಓಟ್ ಹಾಕಿದವ್ರಿಗೆ ಈ ರೀತಿ ವಂಚನೆ ಆಗಿದೆಯಲ್ಲ, ಇದನ್ನ ಉಳಿಸ್ಬೇಕು. ನಾಳೆ ನಮ್ಮ ಊರುಗಳಲ್ಲಿ ನಾವು ಮುಖ ಎತ್ಕೊಂಡು ತಿರ್ಗಕ್ಕಾಗೋದಿಲ್ಲ. ಮತ್ತೆ ರಾಜಕೀಯವಾಗಿ ನಾವೇನು ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಯಸ್ಸಾದವ್ರಿಗೆ ಪೆನ್ಷನ್ 14,000 ತಿಂಗಳಾದ್ರೆ ಏನಾದರೂ ಮಾತ್ರೆ ತಗೊಳಕ್ಕೋ, ಏನಾದರೂ ಏನು ಅವ್ರು ಬಯಸಿದ್ದು ಅದನ್ನು ಪಡ್ಕೊಳ್ಳೋಕ್ಕೆ ನಮ್ಗೆ ಹಣ ಬರುತ್ತೆ, ಸರ್ಕಾರ ತನ್ನ ಮನೆ ಕೊಡ್ತದೆ ಅಂತೇಳಿ ಆಕಾಶದಲ್ಲಿ ನಾವು ಮಳೆ ಬಂದಿಲ್ಲ ಅಂತ ಆ ಮೋಡಗಳನ್ನು ನೋಡಿ ಸಾಕಾಗ್ತಾ ಇತ್ತಲ್ಲ ರೈತರು. ಆ ರೀತಿ ಪೆನ್ಷನ್ದಾರರ ಬದುಕು. Every dream deserves a strong boundary. Every family deserves complete security. Tom Michael Compound Walls brings you high-quality precast concrete walls that protect what matters most. Beautiful designs, long-lasting durability, and fast installation, all at an affordable price. Build with confidence. Call 88610-910-77 today for a free site visit. ಬಂದಿರತಕ್ಕಂತ ಮಾಧ್ಯಮದ ಸ್ನೇಹಿತರಿಗೆ ನಿಮಗೆ ಸ್ವಾಗತವನ್ನ ಬಯಸ್ತಾ, ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಮ್ಮ ಕ್ಷೇತ್ರದ ಸುಮಾರು 32,000 ಜನರ ಭವಿಷ್ಯ. 32,000 ಜನರ ಭವಿಷ್ಯ. ನಾನು ಲಾಸ್ಟ್ ಟೈಮ್ ನಿಮ್ಗೆಲ್ಲ ಹೇಳಿದ್ದೀನಿ, ಯಾವುದೇ ದಾಖಲೆ ಇಲ್ಲದೆ ವೃತ ಒಬ್ಬರ ಮೇಲೆ ಆರೋಪ ಮಾಡೋದು ಅದು ರಾಜಕೀಯ ಆರೋಪ ಆಗುತ್ತೆ. ಕನಿಷ್ಠ ದಾಖಲೆಗಳನ್ನ ನಾವು ಇಟ್ಕೊಂಡು ಮಾತಾಡಿದ್ರೆ ಅದು ನೀವು ಕೂಡ ಪ್ರಶ್ನೆ ಮಾಡೋದಕ್ಕೂ ಅನುಕೂಲ ಆಗತ್ತೆ. ನಮ್ಮ ಕ್ಷೇತ್ರದ ಜನ ಏನು ಅನ್ಯಾಯ ಆಗ್ತಾ ಇದೆ, ನಾವು ಯಾಕ್ತಾನೆ ಈ ಕ್ಷೇತ್ರದಲ್ಲಿ ಈಗಿರ್ತಕ್ಕಂಥ ಶಾಸಕರಿಗೆ ಓಟ್ ಹಾಕಿದ್ವಿ ಅನ್ನುವಂಥದ್ದು ಅವ್ರಿಗೆ ಕೇಳಂಥದಕ್ಕೆ ತಯಾರಾಗ್ಬೇಕು. ನಿಮ್ಗೆಲ್ಲ ಗೊತ್ತಿರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರದ ದುರ್ದೈವ 8 ವರ್ಷ ನಡೀತಾ ಇದೆ ಕಾಂಗ್ರೆಸ್ ಶಾಸಕರು ಇಲ್ಲಿ ಅಧಿಕಾರಕ್ಕೆ ಬಂದು. ಈ ಕ್ಷೇತ್ರದಲ್ಲಿ ಯಾವ ರೀತಿ ನಮ್ಮ ಕ್ಷೇತ್ರದ ಜನರನ್ನ ಮರಳು ಮಾಡಿ ಬಣ್ಣದ ಮಾತುಗಳನ್ನ ಮಾತನಾಡಿ ಇವರ ಅಭಿವೃದ್ಧಿ ಕಾಣದೆ ಕೇವಲ ಅವರ ಅಭಿವೃದ್ಧಿ ಮಾಡ್ಕೊಳಕ್ ಮಾತ್ರ ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಶಾಸಕರೊಬ್ಬರೇ ಆಡಳಿತ ಮಾಡಿದ್ರೆ ಸರಿ ತಪ್ಪುಗಳು ಗೊತ್ತಾಗ್ತಾ ಇತ್ತೇನೋ ಗೊತ್ತಿಲ್ಲ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಸೈನ್ ಮಾಡೋ ಶಾಸಕರು ಇಲ್ಲಿದ್ರೆ ಸೀಲ್ ಹಾಕೋ ಶಾಸಕರು ಕೋಲಾರಲ್ಲಿ ಇದ್ದಾರೆ. ಇದನ್ನ ಒಪ್ಕೊಳ್ಬೇಕು ಎಲ್ಲರೂ ಕೂಡ. ಆಮೇಲೆ ಎಲ್ರೂ ಮನೆ ಮಾತಾಗಿದೆ, ಮಕ್ಕಳು ಕೂಡ ಮಾತಾಡ್ತಾರೆ. ಆಡಳಿತ ಮಾಡ್ತಕ್ಕಂಥದ್ದು ಯಾರು ಇಲ್ಲಿ ಅನ್ನುವಂಥದ್ದು. ನೀನ್ 20-21 ತಿಂಗಳಿಗೆ ಚುನಾವಣೆ ಬಂದ್ಬಿಡತ್ತೆ. ಇನ್ನೊಂದು 6 ತಿಂಗಳು ವರ್ಷ ಕಾಲ ಬಹಳ ಮನಸ್ಸನ್ನ ಮಾತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮುಖಂಡರುಗಳು, ಕಾರ್ಯಕರ್ತರುಗಳು ಸಾವಿರಾರು ಜನ ಇದ್ದಾರೆ.
ಇನ್ನು ಹತ್ತತ್ರ 1 ವರ್ಷ ಬಂದ್ರೆ ಅನೇಕ ಜನ ಅವರ ತೀರ್ಮಾನಗಳು ನೀವೇ ಕಣ್ಣಾರ ನೋಡ್ತೀರಿ, ನಮ್ಮ ಕ್ಷೇತ್ರದ ಜನನೂ ಕೂಡ ನೋಡ್ತಾರೆ. ಒಂದ್ ಸಮಯದಲ್ಲಿ ಇತ್ತು 2023 ಎಲೆಕ್ಷನ್ ನಡೆದಾಗ ಯಾವ ರೀತಿ ಈ ಕ್ಷೇತ್ರದಲ್ಲಿ ಜನ ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಸುನಾಮಿ ಬಂದ ರೀತಿಯಲ್ಲಿ ಇತ್ತು. ಅದಕ್ಕೆ ಯಾವುದೇ ಬೆಟ್ಟ ಗುಡ್ಡ ಅಡೆತಡೆಗಳು ಯಾವ್ದು ಬಂದರೂ ಕೂಡ ನಿಲ್ತಾ ಇರ್ಲಿಲ್ಲ. ಅಂತ ಒಂದು ಪರಿಸ್ಥಿತಿಗೆ ಆ DCC ಬ್ಯಾಂಕ್ನ ಮುಂದೆ ಇಟ್ಕೊಂಡು ನಾವು ಮನೆ ಬಾಗಿಲಿಗೆ ಸಾಲ ಕೊಡ್ತೀವಿ, ನೀವೆಲ್ಲ ಓಟ್ ಹಾಕಿ ಅಂತ ಹೇಳಿ ಜನರನ್ನ ಮರಳು ಮಾಡಿದ್ರು. ಅದೇ DCC ಬ್ಯಾಂಕಿನ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಹೇಳಿ ನಾವೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ನನಗೆ ಗೊತ್ತಿತ್ತು, ಬಹಳ ತುಂಬಾ ಓಡುವ ವ್ಯಕ್ತಿ ಒಂದಲ್ಲ ಒಂದು ಟೈಮು ಸುಧಾರಿಸ್ಕೊಳ್ಳಕ್ಕೆ ಟೈಮ್ ಬೇಕಾಗುತ್ತೆ ಅದಕ್ಕೆ. ಆ ರೀತಿ ನಿಂತು ಹೋಗ್ತಾನೆ, ಇಲ್ಲ ಕುತ್ಕೊಂಡ್ಬಿಡ್ತಾನೆ. ನಿಧಾನವಾಗಿ ನಡ್ಕೊಳ್ಳೋ ಮನುಷ್ಯ ಎಷ್ಟು ದೂರ ಬೇಕಾದ್ರೂ ನಡ್ಕೊಂಡು ಹೋಗ್ತಾನೆ ಇರ್ತಾನೆ. ಯಾಕಂದ್ರೆ ಅದನ್ನ ಗೊತ್ತು ಸಮಯ ತುಂಬಾ ಹಿಡಿಬಹುದು, ಆದ್ರೆ ನಾನು ಅಂದ್ಕೊಂಡಂತ ಗುರಿ ಸಾಧಿಸೋದಕ್ಕೆ ನನ್ನಲ್ಲಿರ್ತಕ್ಕಂಥ ತೀರ್ಮಾನನೇ ಬಹಳ ಮುಖ್ಯ ಅನ್ನುವಂಥದ್ದು ಆತ್ಮಗೆ ಗೊತ್ತಿತ್ತು. ಆದ್ರೆ ಯಾವ್ದಾದ್ರೂ ಒಂದನ್ನ ನೆಪ ಇಟ್ಕೊಂಡು ಬಳಸ್ಕೊಂಡು ಅಧಿಕಾರಕ್ಕೆ ಬರಲೇಬೇಕು ಅಂತ ತೀರ್ಮಾನ ಮಾಡಂತ ವ್ಯಕ್ತಿಗಳ ದೂರದೃಷ್ಟಿ ಎಷ್ಟು ಬೇಗ ನಶಿಸಿ ಹೋಗ್ತದೆ ಅನ್ನೋಂಥದ್ದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ನಮ್ಮ ಕ್ಷೇತ್ರದಲ್ಲಿ ಕಾರಣ ಆಗ್ತದೆ. DCC ಬ್ಯಾಂಕ್ ನಾವು ಸೋತ್ವಿ, ಸುಮಾರು ಜನ ಬೇರೆ ಜನ ಅನ್ಕೊಂಡ್ರು, ಇಲ್ಲ ಸಂಪಂಗಿಯರು ದುಡ್ಡು ಖರ್ಚು ಮಾಡಿಲ್ಲ, ಕೇಳಿದಷ್ಟು ಹಣ ಕೊಟ್ಟಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಖರ್ಚು ಮಾಡಿದಷ್ಟು ಹಣ ಖರ್ಚು ಮಾಡಿಲ್ಲ. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವ್ರ ಹತ್ರ ಏನೋ ದುಡ್ಡು ತಗೊಂಡ್ಬಿಟ್ರೇನೋ ಅನ್ನುವಂಥ ಅಪವಾದನು ಕೂಡ ಗೊತ್ತಿಲ್ಲ ಜನ ಮಾತಾಡ್ತಾ ಇದ್ರು. ಪಾಪ ಅವ್ರಿಗೇನು ಗೊತ್ತಿದೆ? ಆ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಲೂಟಿ ಮಾಡಲಿಲ್ಲ. ನಾವೇನ್ ನಮ್ಮ ತಾತ ಮುತ್ತಾತನವರು ಕಾಲದಿಂದಲೂ ಕೂಡ ನಾವೇನ್ ರಾಜಕಾರಣಿಗಳೆಲ್ಲ. ಆರ್ಥಿಕವಾಗಿ ಬಹಳ ದೊಡ್ಡ ಬಲದಿಂದ ಬಂದಂಥವ್ರಲ್ಲ. ನಾವೆಲ್ಲ ಚಳುವಳಿಯಿಂದ ಬಂದಂಥವ್ರ ಹತ್ರ ಹಣ ಎಲ್ಲಿದೆ? ರಾಜಕೀಯ ಅಧಿಕಾರ ತಕೊಂಡು ಬಹಳಷ್ಟು ವರ್ಷಗಳ ಕಾಲ ಅಧಿಕಾರ ಮಾಡಿದಂಥವ್ರು, ಬೇರೆ ಬೇರೆ ವ್ಯಾಪಾರಗಳು ಅವು ಮಾಡಿದಂಥವ್ರ ಹತ್ರ ದುಡ್ಡು ಇರ್ತದೆ. ಚಳುವಳಿಯಿಂದ ಬಂದಂಥವ್ರದ್ದು ಏನಿರ್ತದೆ? ಹೋರಾಟ ಒಂದೇ ಉಳಿದಿರೋದು ನಮ್ಮ ಹತ್ರ ಅಷ್ಟೇ ಉಳಿತದೆ. ಆ ಸಂದರ್ಭದಲ್ಲಿ ನಾನು 2008-13 ಯಾರೋ ಆ ಪ್ರಶ್ನೆ ನನ್ನ ಕೇಳಲಿಲ್ಲ. ಅಂದ್ರೆ 2023 ನಂತರ ನಮಗೆ ಆ ಸಮಸ್ಯೆ ಕಾಡ್ತು. ನಿಂಗೆ ಮೂಟೆಗಟ್ಲೆ ಟೇಬಲ್ ಅಲ್ಲಿ ಹಣ ಇಟ್ಬಿಟ್ಟು ಜೋಡಿಸಿ ನಾವು ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತ ಹೇಳಿ ಯಾವುದೇ ಮಾನದಂಡವನ್ನ ಅನುಸರಿಸದೆ RBI ರೂಲ್ ಅನ್ನ ಫಾಲೋಅಪ್ ಮಾಡದೆ ಸಾವಿರಾರು ಜನ ಆ ಸ್ತ್ರೀಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಬಿಟ್ರು. ಹಂಗಾಗಿ ಮೊದಲನೇ ಟೈಮು ಅವ್ರು ಗೆದ್ರು. ಎರಡನೇ ಟೈಮು ಸುಳ್ಳಿನ 5 ಗ್ಯಾರಂಟಿಗಳನ್ನ ರಾಜ್ಯದ ಜನರ ಮುಂದೆ ತಂದು ಸುಳ್ಳು ಹೇಳಿ ಮತ್ತೊಂದ್ಸರಿ ಅಧಿಕಾರಕ್ಕೆ ಬಂದ್ರು. ಮತ್ತೆ ಇದರ ಮುಖಂಡತ್ವವನ್ನ ನಮ್ಮ ಕ್ಷೇತ್ರದಲ್ಲಿ ವಹಿಸಿದಂತ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಕೊಟ್ಟಂತ ಭರವಸೆ ಏನಿತ್ತು, ಇವತ್ತದು ನೀರ್ಪಾಲಾಗಿದೆ. ಯಾವ ಬಡ ವ್ಯಕ್ತಿ 3 ಹೊತ್ತಿನ ಅನ್ನಕ್ಕೋಸ್ಕರ ದುಡಿಯುವಂತ ಕೈಗೆ ಕೆಲಸ ಸಿಗದೆ ಇರ್ತಕ್ಕಂಥ ಪರಿಸ್ಥಿತಿ, ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಇಡೀ ದೇಶದ ಕಡು ಬಡವರಿಗೆ ಉಚಿತವಾಗಿ ನಾನು ಅಕ್ಕಿ ವಿತರಣೆ ಮಾಡಬೇಕು, ಪಡಿತರ ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಕ್ಕೆ ಕಾಲಕ್ಕೆ ಕಳಿಸ್ತಾರೆ. ಅದೆಷ್ಟೇ ಕಷ್ಟ ಇದ್ರು ಕೂಡ. ಆದ್ರೆ ಇವರು ರಾಜ್ಯದಲ್ಲಿ ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಕ್ಕೆ ಬರೋಕ್ ಮುಂಚೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಅವರೇ ಸ್ವತಃ ಸಹಿ ಮಾಡಿ ಕೊಟ್ರು ಎಲ್ಲರೂ. ಆ 5 ಗ್ಯಾರಂಟಿಗಳು ಎಷ್ಟು ಲಕ್ಷ ಜನರಿಗೆ ರಾಜ್ಯಕ್ಕೆ ಸೇರ್ತಾ ಇದೆ, ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಅಂತೇಳಿ ಇಲ್ಲಿ ತನಕ ಯಾವುದೇ ಶ್ವೇತ ಪತ್ರವನ್ನ ಹೊರಡಿಸ್ಲಿಲ್ಲ. ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂತ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರು ಅಂದ್ರೆ 5,000 ಕೋಟಿ ಹಣವನ್ನ ಈ 5 ಗ್ಯಾರಂಟಿಗಳಿಗೆ ತಲುಪುವಂತ ಹಣವನ್ನ ತಲುಪಿಸದೆ ಮರೆಮಾಚಿದ್ರು. ಆದ್ರೆ ನಮ್ಮ ಪಕ್ಷದ ವಿಧಾನಸಭೆ ಸದಸ್ಯರುಗಳು ಅದರ ಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ ಇಡೀ ಕಾಂಗ್ರೆಸ್ಸಿನ ಸರ್ಕಾರ ತಲೆ ತಗ್ಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀರಿ. ಹೌದು, 5,000 ಕೋಟಿ ಹಣ ನಾವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಇನ್ನು ಮುಂದೆ ನಾವು ಕೊಡ್ತೀವಿ ಅಂತೇಳಿ ಸ್ವತಃ ಸಚಿವರೇ ಒಪ್ಕೊಂಡಿದ್ದು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ನಾವೆಲ್ಲ ನೋಡಿದ್ದೀವಿ. ಇಂಥ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ನೂರಾರು ಯೋಜನೆಗಳನ್ನ ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಕಾಲ ಕಾಲಕ್ಕೆ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಜನರನ್ನ ಮರಳು ಮಾಡುವಂತ ಒಂದು ಯೋಜನೆಗಳನ್ನ ತರ್ತಾರೆ. ಈ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯವನ್ನ ಮಾತಾಡೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಸಮಸ್ಯೆನೂ ಕೂಡ ಮಾತಾಡಬೇಕು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಇದು ಸರ್ಕಾರದ ಅಧಿಕೃತ ಪತ್ರ, ನಿಮ್ಗೆ ಹೇಳ್ತೀನಿ ಏನ್ ಪತ್ರ ಅಂತೇಳಿ. 2021ರಲ್ಲಿ ಸರ್ಕಾರ ಒಂದು ಸುತ್ತೋಲೆನ ಹೊರಡಿಸ್ತದೆ. ಇದೇ ಪತ್ರ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಇದೇ ಸರ್ಕ್ಯುಲರ್ ಇತ್ತು. ನೀವು ಹತ್ರ ಬಂದ್ರೆ ಗೊತ್ತಾಗತ್ತೇನೋ. ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ನೋಡಿ, ಇಲ್ಲಿದೆ, ದಿನಾಂಕ 10/2/2021. ಇಲ್ಲೇನಿದೆ, ಗ್ರಾಮಾಂತರ ಭಾಗದಲ್ಲಿ 12,000, ನಗರ ಭಾಗದಲ್ಲಿ 37,000. 17,000. ಗ್ರಾಮಾಂತರ 12, ನಗರ 17, ಒಟ್ಟು 32,000. ಇದು ಆದಾಯ ಮಿತಿ. ಇದು ನೀವು ಹೊರಡಿಸಿರ್ತಕ್ಕಂಥ ಪತ್ರ ಅಲ್ಲ, ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಪತ್ರ. ಆಮೇಲೆ ಇಲ್ಲಿ ತನಕ ಇದೇನ್ ಬದಲಾವಣೆ ಆಗ್ಲಿಲ್ಲ, 32,000ನೇ ಅಂತಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಇದೇ 32,000ದ ಮಾನದಂಡನೇ ಇತ್ತು. ಏನಕ್ಕಿತ್ತು ಅಂತ ಹೇಳಿದ್ರೆ, ನಾನು ಓದ್ಬಿಡ್ತೀನಿ. ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದಿಂದ ಜಾರಿಗೊಳಿಸುತ್ತಿರುವ ಮಾಸಿಕ ಯೋಜನೆಗಳಾದ, ಅಂದ್ರೆ ಮಾಸಿಕ ಅಂದ್ರೆ ಇಲ್ಲಿ ಪಾಪ ನಮ್ಮ ಜನರಿಗೆ ಸ್ವಲ್ಪ ಅದು ಪದ ಅರ್ಥ ಆಗಲ್ಲ. ಮಾಸಿಕ ಅಂದ್ರೆ ಪ್ರತಿ ತಿಂಗಳು ಯಾವ್ಯಾವ ಯೋಜನೆ ಅಡಿಯಲ್ಲಿ ಪೆನ್ಷನ್ ಕೊಡಬೇಕು ಅನ್ನುವಂಥದ್ದು ಇದರಲ್ಲಿದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ವಿಧವಾ ವೇತನ ಪಿಂಚಣಿ ಯೋಜನೆ, ವಿಕಲಾಂಗ ಪಿಂಚಣಿ ಯೋಜನೆ ಅಂದ್ರೆ ಅಂಗವಿಕಲರಿಗೆ ಪಿಂಚಣಿ ಕೊಡಬೇಕು, ಸಂಧ್ಯಾ ಸುರಕ್ಷಣೆ ಯೋಜನೆ, ಮನಸ್ವಿನಿ ಯೋಜನೆ, ಮೈತ್ರಿ ಯೋಜನೆ ಹಾಗೂ ಒಂದು ಬಾರಿ ಸೌಲಭ್ಯವನ್ನ ಪಡ್ಕೊಳ್ಳುವಂತ ನೀಡುವಂತ ಯೋಜನೆಗಳಾದ ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಮತ್ತು ಅಂತ್ಯ ಸಂಸ್ಕಾರದ ಸಹಾಯಧನ ಯೋಜನೆಗಳಿಗೆ ಆದಾಯ ಮಿತಿಯನ್ನು ವಾರ್ಷಿಕ 32,000ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈಗ ನೀವು ಹೇಳ್ಬೋದು, ಸಂಪಂಗಿಯವರು ಬೇಕಾಗಿ ನನ್ನ ಹೆಸರು ಬಳಸಲ್ಲ, ವಿರೋಧ ಪಕ್ಷದವರು ನನ್ನನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ದಿನಾ ನೂರಾರು ತೊಂದರೆಗಳನ್ನ ಕೊಡ್ತಾರೆ, ಎಷ್ಟೋ ಕಷ್ಟ ನೋವುಗಳನ್ನ ಕೊಡ್ತಾರೆ, ಅದನ್ನ ಮೀರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಬಹಳ ದುಃಖದಿಂದ, ನೋವಿನಿಂದ ಈ ಕ್ಷೇತ್ರದ ಜನ, ಅಮಾಯಕ ಜನರ ಮುಂದೆ ಅಳಲನ್ನ ತೋಡ್ಕೊಳ್ತಾರೆ. ಇದು ಸರ್ಕಾರ ಹೊರಡಿಸಿರೋ ಪತ್ರ ತಾನೆ? ಇಲ್ಲ ನಮ್ಮ ಆಫೀಸಿಂದ ಇಲ್ಲ ಟೈಪ್ ಮಾಡ್ಕೊಂಡ್ ಬಂದ್ರೆ ನಾನಿದು ಏನಿಲ್ವಲ್ಲ. ಹೀಗಿರ್ಬೇಕಾದ್ರೆ ಮೊನ್ನೆ ತಹಸೀಲ್ದಾರ್ ಅವರ ಜೊತೆಯಲ್ಲಿ ಅಧಿಕಾರಿಗಳನ್ನ ಕರೆಸಿ
ಸ್ವತಃ ಶಾಸಕರು ಅದಾಲತ್ ಕಾರ್ಯಕ್ರಮವನ್ನು ಮಾಡಿದ್ರು. ಬಹುಶಃ 18ನೇ ವಾರ್ಡಲ್ಲಿ ಇರ್ಬೋದು. ಅದಾಲತ್ತಲ್ಲಿ ಈ ಕ್ಷೇತ್ರದ ತಹಸೀಲ್ದಾರ್ ಹೇಳ್ತಾರೆ 1,32,000 ಆದಾಯ ಇದ್ರೆ ಮಾತ್ರ ಆ ಆದಾಯವನ್ನ ಈಗ ಸರ್ಕಾರ ಆದೇಶ ಮಾಡಿದೆ ಅಂತ ಹೇಳಿದ್ರು. ನಿಜನಾ? ಸ್ವತಃ ತಹಸೀಲ್ದಾರ್, ದಂಡಾಧಿಕಾರಿ, ಯಾರೋ ರಾಜಕಾರಣಿಗಳು, ಮುಖಂಡಗಳು, ಕಾರ್ಯಕರ್ತರು ಮಾತಾಡಿದ್ರೆ ಅವ್ರೇನೋ ಮಾತಾಡ್ತಾರೆ ಅಂತ ಹೇಳ್ಬೋದು. ತಹಸೀಲ್ದಾರೇ 1,20,000 ರೂಪಾಯಿ ಆದಾಯ ಇರಬೇಕು ಅಂತ ಹೇಳಿದ್ರೆ ಆದೇಶ ಎಲ್ಲಿದೆ? ಇಲ್ಲಿ ತನಕ ಇರ್ತಕ್ಕಂಥ ಆದೇಶ ಇದೆ 32,000 ರೂಪಾಯಿನೇ. ಈ 32,000 ರೂಪಾಯಿ ಇರ್ತಕ್ಕಂಥ ಆದಾಯದ ಮಿತಿಯ ಒಳಗಡೆನೆ ನಮ್ಮ ಸರ್ಕಾರ ಇದ್ದಾಗ ಸಾವಿರಾರು ಪಡಿತರ ಚೀಟಿಯನ್ನ ಕೊಟ್ವಿ. ಆಮೇಲೆ ತಿದ್ದುಪಡಿ ಮಾಡ್ಕೊಳಕ್ಕೆ ಅವಕಾಶ ಕೊಟ್ವಿ, ಹೊಸ ಕಾರ್ಡ್ಗಳನ್ನ ಕೊಟ್ವಿ, ಬದಲಾವಣೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ವಿ. ಉದಾಹರಣೆಗೆ ನಾವ್ ಇಲ್ಲಿರ್ತೀವಿ, ಬೇರೆ ಇನ್ನೊಂದು ವಾರ್ಡ್ಗೆ ನಾವು ಹೋಗ್ಬೇಕಾದ್ರೆ ಮನೆ ಪರ ಸ್ಥಳಾಂತರ ಮಾಡಬೇಕು, ಆ ಡಿಪೋನಲ್ಲಿ ನಾವು ರೇಷನ್ ತಗೋಬೇಕು. ಹಂಗಾಗಿ ಆ ಸ್ಥಳಾಂತರಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿ ನಮ್ಮ ಸರ್ಕಾರ ಇದ್ದಾಗ. ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಪಡಿತರ ಚೀಟಿ ಹೊಸದಾಗಿ ಕೊಟ್ಟಿಲ್ಲ, ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ಲ, ಸ್ಥಳಾಂತರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಇರುವಂತ 4,000 ರೇಷನ್ ಕಾರ್ಡ್ಗಳನ್ನ ತೆಗೆದಿದ್ದಾರೆ. ನೋಡಿದಿಲ್ಲ ಇದು 4,000, 1, 2 ಅಲ್ಲ. ಒಂದು ಮನೆಯಲ್ಲಿ 4 ಜನ, 5 ಜನ, 6 ಜನ, 10 ಜನ ಇದ್ದಾರೆ. ಇದನ್ನೆಲ್ಲ ಅಂದಾಜು ಲೆಕ್ಕ ಮಾಡಕ್ ಹೋದ್ರೆ ಸುಮಾರು 20,000 ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ, ಅನ್ನ ಕಿತ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಈ ಕ್ಷೇತ್ರದ ಶಾಸಕರು. ನಾನಲ್ಲ ಅಂತ ಹೇಳ್ಬೋದು, ನಾನು ಆರೋಪ ಮಾಡ್ತಾ ಇದ್ದೀನಿ. ಇದಕ್ಕೆ ಬಲವಾದ ಕಾರಣನೂ ಇದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರ ತಂದೆನೇ ಈ ಇಲಾಖೆಯ ಮಂತ್ರಿ. ನಮ್ಮ ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು. ನೀವು ಯಾವ ರೀತಿ ಯಾಮಾರಿ ಬೆರಿ ಅವರ ಸುಳ್ಳು ಭರವಸೆಗಳಿಗೆ ನನ್ನ ಮೇಲೆ ಆರೋಪ ಮಾಡದಂತ ಈ ವಿಷಯಗಳನ್ನ ಇಟ್ಕೊಂಡು ನೀವು ಮರಳಾಗಿ ಅವರಿಗೆ ಮತವನ್ನು ಕೊಟ್ಟು 2 ಬಾರಿ ಅಧಿಕಾರ ಕೊಟ್ರಲ್ಲ, ಈ 4,000 ರೇಷನ್ ಕಾರ್ಡ್ ಕಿತ್ಕೊಳ್ಳೋದಕ್ಕ. ಎಷ್ಟು ಜನರ ಮನೆಯಲ್ಲಿ ಇವತ್ತು ಅನ್ನ ಇಲ್ಲ? 4-5 ತಿಂಗಳಾಯ್ತು ಇವ್ರಿಗೆ ರೇಷನ್ ಹಾಕಿ. ಯಾರು ಕೇಳ್ತಾರೆ? ಪ್ರತಿ ಏರಿಯಾಗಳಿಗೆ ಹೋದಾಗ ಅವರು ಅಂಗ್ಲಾಚ್ಕೊಂಡು ಕೇಳ್ಕೊಳ್ತಾರೆ, ನಮ್ಗೆ ರೇಷನ್ ಕಾರ್ಡ್ ಕೊಡಿಸಿ, ಪೆನ್ಷನ್ ಕೊಡಿಸಿ. ನಿಮಗೆ ಇದು ಕಾಣಲ್ವಾ? ಅದಾಲತ್ ಏನಕ್ಕೆ? ಇಲ್ಲಿ 32,000 ರೂಪಾಯಿ ಆದಾಯ ಮಿತಿ ಇದ್ರೆ ಸಾಕು ಅಂತೇಳಿ ಸರ್ಕಾರದ ಪತ್ರ ಇದೆ. ಈಗ ಇರ್ತಕ್ಕಂಥ ತಹಸೀಲ್ದಾರ್ ಹೇಳ್ತಾರೆ 1,20,000ಕ್ಕೆ ಆದಾಯ ಪ್ರಮಾಣ ಪತ್ರದವನ್ನ ಏರಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ತಪ್ಪ್ಯಾರ್ದು? ಜನರದ? ಇಲ್ಲ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ದು ಬಿಜೆಪಿ ಅವ್ರದ? ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಯಾವ್ದಕ್ಕಾದ್ರೂ ನಾವು ಕೈ ಹಾಕಿದ್ವಾ? ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರಿಗೆ ಅನ್ನ ಸಿಕ್ಕಲ್ಲ, ಬರಗಾಲ ಬರ್ತದೆ, ಕೈಗೆ ಕೆಲಸ ಇಲ್ಲ, ಕುಟುಂಬ ನಿರ್ವಹಣೆ ಮಾಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರಿಗೆ ನಾವು ಈ ಒಂದು ಯೋಜನೆಯನ್ನ ಕೊಡ್ತೀವಿ ಅಂತೇಳಿ ನಾವು ನಿರಂತರವಾಗಿ ಇದನ್ನು ಕೊಡ್ತಾ ಬಂದ್ವಿ ನಮ್ಮ ಸರ್ಕಾರ ಇದ್ದಾಗ. ಆದ್ರೆ ನೀವು ನಿಮ್ ಸರ್ಕಾರ ಬಂದ ಮೇಲೆ, ನಿಮ್ಮ ತಂದೆಯರು ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿ ಆದ್ಮೇಲೆ ನಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಕೆಜಿಎಫ್ ತಾಲೂಕಿನ 1ರಲ್ಲೇ 4,000 ಪಡಿತರ ಚೀಟಿಯನ್ನು ತೆಗೆದಿದ್ದಾರೆ. ಅಂದ್ರೆ ಈ ಕ್ಷೇತ್ರ ಜನ ನೀವು ಇನ್ನೂ ಕಣ್ಣು ಮುಚ್ಕೊಂಡು ಕುತ್ಕೊಳ್ತೀರಾ? ಕೇಳಲ್ವಾ ನೀವು? ಕಾಂಗ್ರೆಸ್ ಮುಖಂಡ್ರೆ, ಕಾರ್ಯಕರ್ತರೆ, ನೀವೇ ತಾನೆ ಇವರಿಗೆ ರಾತ್ರಿ ಆಗಲು ದುಡಿದು ಕಷ್ಟಪಟ್ಟು ಅಧಿಕಾರ ಕೊಟ್ಟವರು. ನಿಮ್ಮನ್ನ ಊರುಗಳಲ್ಲಿ ಪ್ರಶ್ನೆ ಮಾಡಲ್ವಾ? ಇದು ಕಾಂಗ್ರೆಸ್, ಬಿಜೆಪಿ, JDS, RP, ADMK, DMK, ಇನ್ನೊಂದು ಆ ಪಕ್ಷದಲ್ಲಿ ಇದ್ದಾರೆ ಅಂತಲ್ಲ, ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಪಡಿತರ ಚೀಟಿಯನ್ನು ತೆಗೆದಿದ್ದೀರಿ. 4,000 5 ಇಟ್ಕೊಂಡ್ರು ಕೂಡ 5, 4, 20,000 ಜನರ ಬದುಕಿನಲ್ಲಿ ಇವತ್ತು ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ. ಎಲ್ಲೋಗೋದು ಈಗ ಅವರು ರೇಷನ್ ತಗೊಳಕ್ಕೆ? ಡಿಪೋಗೆ ಹೋದ್ರೆ ನಿಮ್ದು ತೆಗೆದಾಕಿದೆ, ಕೊಡೋಲ್ಲ ಹೋಗಿ ಅಂತಾರೆ. ಈ ರೇಷನ್ ಕಾರ್ಡ್ ತೆಗೆದಿರೋದ್ರಿಂದ
ಇದರಿಂದ ಆಗುವಂತ ತೊಂದರೆಗಳು ಏನಂತ ಹೇಳಿದ್ರೆ, ಪಡಿತರ ಚೀಟಿ ತೆಗೆದಿರೋದಕ್ಕೆ ಅವ್ರು ಏನೇನ್ ಕಷ್ಟಗಳೆಲ್ಲ ಅನುಭವಿಸ್ಬೇಕು ಅಂತ ಹೇಳೋದಕ್ಕೆ ನಾನೊಂದಷ್ಟು ವಿಷಯಗಳನ್ನ ಹೇಳ್ತೇನೆ. BPL ಕಾರ್ಡ್ ಇದ್ರೆ ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಉಪಯೋಗಿಸಕ್ ಆಗೋದಿಲ್ಲ. ನೋಟ್ ಮಾಡ್ಕೊಳ್ಳಿ. ಪೆನ್ಷನ್ ಅನ್ನ ಸರ್ಕಾರ ಸೌಲಭ್ಯಗಳನ್ನ ನೀವು ತಗೊಳಕ್ ಆಗೋದಿಲ್ಲ. ಯಾವುದೇ ರೀತಿ ಪೆನ್ಷನ್ ಅನ್ನ ಸರ್ಕಾರದ ಯೋಜನೆಗಳನ್ನ ನೀವು ತಗೊಳಕ್ ಆಗೋದಿಲ್ಲ. ಮತ್ತೆ ಇವರು ಗ್ಯಾರಂಟಿಗಳು ಕೊಟ್ರಲ್ಲ, ಈ ಕಾರ್ಡ್ ತೆಗೆದಿರೋದ್ರಿಂದ ಈ 5 ಗ್ಯಾರಂಟಿಗಳಲ್ಲಿ ಯಾರು ಇವು ಬೆನಿಫಿಷರಿ ಆಗಲ್ಲ, ಫಲಾನುಭವಿಗಳೇ ಆಗೋದಿಲ್ಲ. ಇಮಿಡಿಯೇಟ್ ಅದು ರದ್ದಾಗತ್ತೆ. ರದ್ದಾಗಿದೆ, ಈ ರದ್ದಾಗ್ಬಿಟ್ಟಿದೆ. ಆನಂತರ ಉದಾಹರಣೆಗೆ ರೈತನಿಗೆ ನಿಮ್ಗೆ ಗಂಗಾ ಕಲ್ಯಾಣ ಯೋಜನೆ ಅಡಿ, ನಾವು ಉದಾಹರಣೆಗೆ ಒಂದು ಹೇಳ್ತೀನಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಅದನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ BPL ಕಾರ್ಡ್ ಇದೆಯಾ ಅಂತೇಳಿ ಆ ನಿಗಮದ ವ್ಯವಸ್ಥಾಪಕರು ಇಲ್ಲ ಕಾರ್ಯದರ್ಶಿಗಳು ಫೀಲ್ಡ್ ಆಫೀಸರ್ ಕೇಳ್ತಾರೆ. ನಿಮ್ಮ ಹತ್ರ ಈ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಈ ಗಂಗಾ ಕಲ್ಯಾಣ ಯೋಜನೆ ನಿಮ್ಗೆ ಎಲ್ಲಿ ಬರುತ್ತೆ? ಇದು ನಮ್ಮ ಕ್ಷೇತ್ರದ ಜನರ ಮುಂದೆ ಇಡ್ತಾ ಇದ್ದೀನಿ. ಬೋರ್ವೆಲ್ ಸಿಕ್ಕಲ್ಲ. ನೀವು ಬಡತನ ರೇಖೆಯಿಂದ ಆಚೆ ಹಾಕ್ಬಿಟ್ಟವ್ರೆ, ನಿಮ್ಮನ್ನ ಶ್ರೀಮಂತರಂತ ಐಡೆಂಟಿಫೈ ಮಾಡ್ಬಿಟ್ಟವ್ರೆ. ಯಾರು? ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿಗಳಾದಂತ KH ಮುನಿಯಪ್ಪನವರು, ಹಿರಿಯರು. ಅವ್ರ ಮಗಳಾದಂತವರೇ ಇಲ್ಲಿ ಶಾಸಕರಾಗಿರೋದು. ಈಗ ಶಾಸಕರಿಗೂ ತಂದೆಗೂ ಈ ವಿಷಯಗಳು ಗೊತ್ತೇ ಇರೋದಿಲ್ವಾ? ಗೊತ್ತೇ ಇರಲ್ವಾ? ಎಲ್ಲವೂ ಗೊತ್ತು, ಆದ್ರೆ ತೆಗ್ದಿದ್ದಾರೆ. ಅದ್ರ ಜೊತೆಗೆ ಯಾವ ಸ್ಕೂಲು ಕಾಲೇಜುಗಳಲ್ಲಿ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಎಲ್ಲರ ಮಕ್ಕಳು, ಈ 4,000 ಮನೆಯಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರು ಇದಾರ ಇಲ್ಲೋ, ಮಕ್ಕಳಿದಾರ ಇಲ್ಲೋ, ಅವ್ರಿಗೆ ನೀವು ಇದು ಯಾವುದು ಶಾಲಾ, ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು, ಈ ಶಾಲೆಗಳಲ್ಲಿ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಹಂಗಿದ್ದಾಗ ಮಕ್ಕಳ ಭವಿಷ್ಯ ಏನು? ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನಿಮಗೆ ಯಾವುದೇ ಚಿಕಿತ್ಸೆ ಸಿಗೋದಿಲ್ಲ. ನಿಮ್ಗೆ ಹೋದ ತಕ್ಷಣ ಏನೇನು ಅಪಘಾತ ಆದಾಗ, ಆರೋಗ್ಯ ಸರಿ ಇಲ್ದಿದ್ದಾಗ ನೀವು ಆಸ್ಪತ್ರೆಗಳಿಗೆ ಹೋದ್ರೆ ಅವ್ರೇನ್ ಕೇಳ್ತಾರೆ ಹೇಳ್ರಿ? BPL ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಮತ್ತೆ ನೀವು ಏನಾದ್ರು ಬೇರೆ ಬೇರೆ ಸರ್ಕಾರದ ಯೋಜನೆ ಪಡ್ಕೊಳ್ಳಕ್ಕೆ ನೀವು ಅರ್ಹರ ಅಂತ ಹೇಳಿ ಡಾಕ್ಯುಮೆಂಟ್ ಕೇಳ್ತಾರೆ. ದಾಖಲೆ ಅದು ಯಾವ್ದು ಇಲ್ಲ ಅಂದಾಗ ನೀವು ತಕ್ಷಣ ದುಡ್ಡು ಕಟ್ಟಿ ಅಂತಾರೆ ಆಸ್ಪತ್ರೆಯಲ್ಲಿ. ಇಲ್ಲ ಅಂದ್ರೆ ಅವರ ರೋಗಿಯನ್ನ ಮುಟ್ಟೋದೇ ಇಲ್ಲ, ಡಾಕ್ಟರ್ಗಳು ನರ್ಸ್ಗಳು ಮುಟ್ಟೋದೇ ಇಲ್ಲ. ಇಷ್ಟೇ ಅಲ್ಲ, ನೀವು ಯಾವುದೇ ನಿಗಮಗಳಲ್ಲಿ, ರಾಜ್ಯದಲ್ಲಿ 8 ನಿಗಮಗಳಿದೆ. ಗ್ಯಾರಂಟಿಗಳಂತ ರಾಜ್ಯದಲ್ಲಿ ಘೋಷಣೆ ಮಾಡಾದ ಮೇಲೆ ನಿಗಮಗಳಲ್ಲಿ ದುಡ್ಡೇ ಇಲ್ಲ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಯಾವುದೇ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ 1 2 ಏನಾದ್ರೂ ಕೊಡುವಂತ ಪರಿಸ್ಥಿತಿಯಲ್ಲಿ ನೀವೇನಾದ್ರೂ ಅರ್ಜಿ ಅವ್ರ ಕಾಲ್ಫರ್ ಮಾಡಿದಾಗ ಅಪ್ಲಿಕೇಶನ್ ಹಾಕೋಬೇಕಂತ ಹೇಳಿದ್ರೆ ಈ ದಾಖಲೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಅಲೋ ಮಾಡೋದಿಲ್ಲ. ನೀವು ಆ ಸೌಲಭ್ಯದಿಂದ ವಂಚಿತರಾಗಿದ್ದೀರಿ. ಈ ರೇಷನ್ ಕಾರ್ಡ್ ತೆಗೆದಾಕಿರೋದ್ರಿಂದ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ 14,000 ಪೆನ್ಷನ್ ಅನ್ನ ತೆಗೆದ್ಬಿಟ್ರು. ನಾನು ಉದಾಹರಣೆಗೆ ಓದ್ತೀನಿ, ನಿಮಗೆ ಕಾಪಿ ಕೊಡಕ್ಕಾಗಲ್ಲ, ಇನ್ನೂ ಜಾಸ್ತಿ ಇದೆ, ತುಂಬಾ ಇದೆ. ಏನ್ ನಾನು ಎಲ್ಲೂ ಕದ್ಕೊಂಡು ಬಂದಿಲ್ಲ, ಮತ್ತೆ ನಾನೇನು ಬರ್ಕೊಂಡು ಬಂದಿಲ್ಲ. ನಮ್ಮ ಕ್ಷೇತ್ರದ ಕೆಲವೊಂದು 2-3 ಅಡ್ರೆಸ್ ಅನ್ನ ಓದ್ತೀನಿ. ಪೆನ್ಷನ್ ತೆಗೆದಿರೋದು 14,000 ಜನರಿಗೆ ಪೆನ್ಷನ್ ತೆಗೆದಾಕ್ಬಿಟ್ಟವ್ರೆ ನಮ್ಮ ಕ್ಷೇತ್ರದಲ್ಲಿ. ಒಂದು 20,000 ಜನ ಕುಟುಂಬಗಳಿಗೆ, 20,000 ಜನರಿಗೆ ಅಂದಾಜು ರೇಷನ್ ಕಾರ್ಡ್ ತೆಗೆದವ್ರೆ. 14,000 ಜನ ಪೆನ್ಷನ್ ತೆಗೆದಿದ್ದಾರೆ. 20, 14, 34,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಒಂದು, ಅವ್ರು ಹೇಳ್ಕೊಂತಾರಲ್ಲ, ನಾವು ಜನಪ್ರಿಯ ಶಾಸಕರು, ಜನಪ್ರಿಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಡವರ ಪರವಾಗಿದ್ದೇವೆ, BJP ಏನು ಮಾಡಲಿಲ್ಲ, BJP ಅವ್ರ ವಿರುದ್ಧವಾಗಿದ್ರು, ನಾವು ಅಧಿಕಾರಕ್ಕೆ ಬಂದು ಎಂತ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ 14,000 ಜನರಿಗೆ ಪೆನ್ಷನ್ ತೆಗೆದಿದ್ದೀವಿ, 20,000 ಜನಕ್ಕೆ ರೇಷನ್ ಕಾರ್ಡ್ ತೆಗೆದಿದ್ದೀವಿ. ಇದು ನಮ್ ಸಾಧನೆ ಅಂತ ಹೇಳ್ಕೊಳ್ತಾರೆ. ಇದಕ್ಕೆಲ್ಲರೂ ಸೇರಿ ನಮ್ಮ ಕ್ಷೇತ್ರ ಜನ ಚಪ್ಪಾಳೆ ತಟ್ಬೇಕು, ಖುಷಿಯಿಂದ ಚಪ್ಪಾಳೆ ತಟ್ಟಬೇಕು. ಇಂಥ ಯೋಜನೆಗಳನ್ನ ಯಾರು ತರ್ತಾರೆ ಹೇಳ್ರಿ? ನಮ್ಮ ಕೈಲಂತೂ ಆಗ್ಲಿಲ್ಲ.
ನಾವ್ ಇದೆಲ್ಲ ತೆಗಿಯಕ್ ಆಗ್ಲಿ ನಮ್ ಕೈಯಲ್ಲಿ. ಇವ್ರದ್ದು ಅಷ್ಟು ದೊಡ್ಡ ಮನ್ಸು ಮಾಡಿ ತೆಗ್ದವ್ರೆ, ಇವ್ರಿಗೆ ನಾವು ಶಬಾಷ್ಗಿರಿ ಕೊಡ್ಲೇಬೇಕಲ್ಲ. ನೋಡ್ರಿ, ಅಂಜಲಿ ವೈಪಾಪ್ ಷಣ್ಮುಗಂ, ರಾಬಸ್ಟನ್ಪೇಟೆ ಹೋಬಳಿ, ಪಾಲಘಾಟ್ ವಾರ್ಡು, ಇವರಿಗೆ 50,000 ರೂಪಾಯಿ ಆದಾಯ ಇತ್ತು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆಲ್ಲ. ಹಾಗೇನೆ ದಯಾಳ್ ಮುತ್ತಯ್ಯ ಸಣ್ಣ ಕುಮಾರಸ್ವಾಮಿ, ಇವ್ರು ರಾಬಸ್ಟನ್ಪೇಟೆ ಹೋಬಳಿ, ಓರಿಯೆಂಟೈನ್ ಲೈನ್. ಆಮೇಲೆ ವನಿತಾ ವೈಪಾಪ್ ತ್ಯಾಗರಾಜ್, ಅಂದ್ರೆ ನೀವಲ್ಲ, ರಾಬಸ್ಟನ್ಪೇಟೆ ಹೋಬಳಿ, ಪಾಲಘಾಟ್ ವಾರ್ಡು. ಈ ರೀತಿ ನಾನು ಓದ್ತಾ ಹೋದ್ರೆ 14,000 ಜನರದ್ದು ಓದ್ಬೇಕಾಗತ್ತೆ. ನಿಮಗೆ ನೋಡ್ರಿ, ಎಲ್ಲವೂ ಇದೆ, ವಿಲೇಜ್ ಕಡೆನೂ ಇದೆ. ಇಲ್ಲಿ ನೋಡ್ರಿ, ಎಲ್ಲವೂ ನೋಡ್ರಿ. ನಾನು ಹೈಲೈಟ್ ಮಾಡಿದ್ದೀನಿ, ನೀವು ಅದನ್ನ ಜೂಮ್ ಮಾಡಿ ತಗೊಂಡ್ರೆ ಯಾವ ವಾರ್ಡು ಎಲ್ಲಿದ್ದಾರೆ ಮತ್ತೆ ಯಾರಿಗೆ ಪೆನ್ಷನ್ ತೆಗೆದಿದ್ದಾರೆ ಅನ್ನುವಂಥ ಪೂರ್ಣ ಮಾಹಿತಿ ಇಲ್ಲಿದೆ. ಆಮೇಲೆ ಅವ್ರಿಗೆ ವಾರ್ಷಿಕ ಆದಾಯದ ಪತ್ರ ಎಷ್ಟಿತ್ತು ಅಂತದ್ದ ಇಲ್ಲೂ ಕೂಡ ಇದೆ. ಇದು ಸರ್ಕಾರದ ಅಧಿಕಾರಿಗಳೇ ಬರೆದಿರ್ತಕ್ಕಂಥದ್ದು, ನಾವಲ್ಲ. ಇಷ್ಟು ಅನ್ಯಾಯವನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡಿದಾಗ ಬಿಜೆಪಿ ಪಕ್ಷದಲ್ಲಿ ನಾವಿದ್ಕೊಂಡು ನಾವು ಕೈ ಕಟ್ಕೊಂಡು ಕುತ್ಕೊಳಕ್ಕಾಗತ್ತಾ? ಜನಪರವಾದಂತ ಯೋಜನೆಗಳನ್ನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರಿದ್ದಾಗ, ಬಸವರಾಜ ಬೊಮ್ಮಾಯಿ ಸಾಹೇಬ್ರಿದ್ದಾಗ, ಸದಾನಂದ ಗೌಡ್ರಿದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ರಾಜಕೀಯವಾಗಿ ಏನೇ ಏಳು ಬೀಳುಗಳಿದ್ರು ಕೂಡ ಜನಪರವಾದ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಯಾವತ್ತೂ ಕೂಡ ಹಿಂದೆ ಹೋಗ್ಲಿಲ್ಲ. ಅಷ್ಟೇ ಅಭಿವೃದ್ಧಿ ಮಾಡಿರೋದು ಕೂಡ ನಿಮ್ಗೆಲ್ಲರೂ ಸಾಕ್ಷಿ ಸಮೇತ ನಮ್ಮ ಕ್ಷೇತ್ರದಲ್ಲಿ ಇದೆ. ಅಂತಂದ್ರೆ ಸುಮಾರು 35,000 ಜನರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಈ ಯೋಜನೆಯನ್ನ ನಮ್ಮ ಕ್ಷೇತ್ರದ ಜನರು ಕೇಳದೇ ಇದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ, ಇನ್ನು 20 ತಿಂಗಳಲ್ಲಿ ಇನ್ನೇನು ಅನಾಹುತಗಳು ಆಗ್ಬೋದು ಈ ಕ್ಷೇತ್ರದಲ್ಲಿ ಅಂತೇಳಿ ಊಹೆ ಮಾಡಬೇಕು. ನಾನು ಬಂದಿರ್ತಕ್ಕಂಥ ದಾಖಲೆಗಳು ಏನಾನ ಇದ್ರೆ ನೀವು ಕೇಳ್ಬೋದು ಮಾಧ್ಯಮದವರು. ಎಲ್ಲ ಸರ್ಕಾರದ ದಾಖಲೆಗಳಲ್ಲಿ ನಮೂದಾಗಿರ್ತಕ್ಕಂಥ 60 ಎಕರೆ 25 ಶಾಸಕರು ಆ ವಿಷಯದ ಬಗ್ಗೆ ತುಟಿ ಬಿಚ್ಚಲ್ಲ, ಉತ್ತರನೇ ಇಲ್ಲ. ಅವ್ರು ಯಾರ ಕೈ ಪ್ರಬಂಧ ಬರ್ದಂಗೆ. ಈ ಪ್ರಬಂಧ ಬರ್ದ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಮೇಲ್ಗಡೆ ಕ್ಯಾಪ್ಷನ್ಗೂ ಕೆಳಗಡೆ ಕನ್ಕ್ಲೂಡ್ ಪದ ಕರೆಕ್ಟ್ ಆಗಿ ಬರೆದ್ರೆ ಸಾಕು, ಮಿಕ್ಕಿದ್ ಏನಿದ್ರು ಕೂಡ ಮಾರ್ಕ್ಸ್ ಕೊಟ್ಬಿಡ್ತಾರೆ ಮಾಸ್ಟ್ರು. ಗನಿ ಮೊಹಮ್ಮದ್ ಎಷ್ಟು ಬಾರಿ ದಂಡಯಾತ್ರೆ ಬಂದ್ರೆ ಅಂದ್ರೆ 17 ಬಾರಿ ಬಂದ್ರು ಅಂತ ಹೇಳಿದ್ರೆ ಸಾಕು. ಮಿಕ್ಕಿದ್ ಎಲ್ಲಿ ಬಂದ್ರು, ಯಾವಾಗ ಬಂದ್ರು, ನೀ ಏನಾನ ಬರ್ಕೊಳ್ರಿ. ಕೆಜಿಎಫ್ ಬೆಂಗಳೂರು ಬಂದ್ರು, ಬೆಂಗಳೂರಿಗಿಂದ ಬಂಗಾರಪೇಟೆ, ಕೋಲಾರ ಬಂದ್ರು ಅಂತ ಬರ್ಕೊಂಡ್ರು ಮಾರ್ಕ್ಸ್ ಕೊಟ್ಬಿಡ್ತಾ ಇತ್ತು. ಅಂದ್ರೆ ಅದೇ ಪರಿಸ್ಥಿತಿ ನಮ್ ಕ್ಷೇತ್ರದಲ್ಲಿ ಆಗಿದೆ. ಎಂತ ದುರಂತ ಇದು. ಶಾಸಕರಾಗಿರ್ತಕ್ಕಂಥವ್ರು ಸ್ವತಃ ಶಾಸಕರು ಆಡಳಿತ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಯಾರ್ಯಾರು ಏನೇನ್ ಕೆಲಸ ಮಾಡಬೇಕು, ಅವರ ಜವಾಬ್ದಾರಿಗಳೇನು ಅನ್ನುವಂಥದ್ದು ಕ್ಲೀನ್ ಆಗಿ ಬರೆದ್ಬಿಟ್ಟವ್ರು ಸಂವಿಧಾನದಲ್ಲಿ. ಆದ್ರೆ ಶಾಸಕರಾಗೋದೊಬ್ರು, ಆಡಳಿತ ಮಾಡೋದೊಬ್ರು. ಈ ಕ್ಷೇತ್ರ ಮೀಸಲು ಕ್ಷೇತ್ರ, ಆಡಳಿತ ಮಾಡೋದು ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರಲ್ಲ, ಅವ್ರ ಆಡಳಿತ ಮಾಡೋದು. ಕಾಂಗ್ರೆಸ್ಸರಿಗೆ ಇದಕ್ಕಿಂತ ಅಪಮಾನ, ಅವಮಾನ ನಿಮ್ಗೆ ಇನ್ನೂ ಬೇಕಾ? ಇನ್ನು ನಾನು ಎಷ್ಟು ಸಾರಿ ಈ ಪದ ಬಳಸ್ತಾ ಇದ್ದೀನಿ. ನೀವು ಆಡಳಿತ ಮಾಡ್ಬೇಕು, ನೀವು ಓಟ್ ಹಾಕ್ದವ್ರು, ನೀವು ಗೆಲ್ಲಿಸಿದವರು, ಸರ್ಕಾರ ನಿಮ್ಮದ್ ಬಂದಿದೆ. ನಮ್ಮದವ್ರಿಗೆ, ನಿಮ್ಮ ಊರಲ್ಲಿರೋರ್ಗೆ, ಓಟ್ ಹಾಕ್ದವ್ರಿಗೆ ಈ ರೀತಿ ವಂಚನೆ ಆಗಿದೆಯಲ್ಲ, ಇದನ್ನ ಉಳಿಸ್ಬೇಕು. ನಾಳೆ ನಮ್ಮ ಊರುಗಳಲ್ಲಿ ನಾವು ಮುಖ ಎತ್ಕೊಂಡು ತಿರ್ಗಕ್ ಆಗೋದಿಲ್ಲ, ಮತ್ತೆ ರಾಜಕೀಯವಾಗಿ ನಾವೇನು ಕೆಲಸ ಮಾಡಕ್ ಆಗೋದಿಲ್ಲ. ಎಲ್ಲ ವಯಸ್ಸಾದವ್ರಿಗೆ ಪೆನ್ಷನ್ 14,000 ಜನ. ತಿಂಗಳಾದ್ರೆ ಏನಾದ್ರು ಮಾತ್ರೆ ತಗೊಳಕೋ, ಏನಾದ್ರು ಅವ್ರು ಏನೋ ಊಟ ಏನೋ ಅವ್ರು ಬಯಸಿದ್ದು ಅದನ್ನ ಪಡ್ಕೊಳಕ್ಕೆ ನನ್ಗೊಂದಷ್ಟು ಹಣ ಬರುತ್ತೆ, ಸರ್ಕಾರ ತಂದು ಮನೆ ಕೊಡ್ತದೆ ಅಂತೇಳಿ
ಆಕಾಶದಲ್ಲಿ ನಾವು ಮಳೆ ಬಂದಿಲ್ಲ ಅಂತ ಆ ಮೋಡಗಳನ್ನ ನೋಡಿ 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 ಸಾಕಾಗ್ತಾ ಇತ್ತಲ್ಲ ರೈತರು. ಆ ರೀತಿ ಪೆನ್ಷನ್ದಾರರ ಬದುಕು. ತಿಂಗಳಾದ್ರೆ ನನಗೆ ಈ ಪೆನ್ಷನ್ ಬರುತ್ತೆ, ನಾನೇನಾದ್ರೂ ಮಾಡ್ಬೋದು, ನನ್ನ ಮೊಮ್ಮಗನಿಗೆ ಒಂದು ಚಾಕ್ಲೇಟ್ ಕೊಡಿಸ್ಬೋದು, ನನ್ನ ಮೊಮ್ಮಗನಿಗೆ ಏನಾದ್ರೂ ಒಂದು ತಿಂಡಿ ತಗೊಡ್ಬೋದು ಅಂತೇಳಿ ಆಸೆ ಪಟ್ಟಂತ ಆ ಇಳಿ ವಯಸ್ಸಿನ ಜೀವ ಕಾಯ್ತಾ ಇರ್ತದೆ. ಆ ಜೀವದ ಕೈಲಿ ಹೋಗ್ತಕ್ಕಂತ ಹಣನ ನೀವು ಕದ್ದು ನಿಮ್ಮ ಜೋಬ್ಗೆ ಹಾಕೊಂತ ಇದ್ದೀರಲ್ಲ, ಸರಿನಾ? ಇದು ನ್ಯಾಯನಾ ಇದು? ಅದಕ್ಕೇನಾ ನಿಮ್ಮನ್ನ ಗೆಲ್ಸಿದ್ದು? 3 ವರ್ಷ ಸುಮ್ಮನೆ ಇದ್ದೀವಿ ನಾವು. ಗೆದ್ದಂತ ಶಾಸಕರು ಯಾರೇ ಇರಲಿ, ಸೋಲು ಗೆಲುವು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ಅದಕ್ಕೆ ನಾವೆಲ್ಲರೂ ತಲೆಬಾಗ್ಬೇಕು. ಅಸೂಯೆ ದ್ವೇಷ ಪಟ್ಕೊಂಡು ರಾಜಕಾರಣ ಮಾಡಲೂಬಾರದು. ಜನರ ತೀರ್ಪಿಗೆ ತಲೆಬಾಗ್ಬೇಕು. ಜನರ ತೀರ್ಪು ಕೊಟ್ಟಂತ ಈ ಕ್ಷೇತ್ರದ ಶಾಸಕರ ನಿಲುವೇನು, ಅವರ ಪ್ರತಿಕ್ರಿಯೆಗಳೇನು, ಈ 14 ಜನರ ವಯಸ್ಸಾದಂತ ತಂದೆ ತಾಯಿಯರ ಮನಸ್ಸುಗಳಿದೆಯಲ್ಲ, ಇವತ್ತು ಯಾವ ರೀತಿ ಇಡೀ ಶಾಪ ಆಗ್ತಾ ಇದಾರೆ ನಿಮ್ಗೆ. ಓಟ್ ಹಾಕಿ ಮೋಸ ಮಾಡಿದ್ವಿ ನಾವು, ಮೋಸ ಆಗುದ್ವಿ ನಾವು, ನಾವು ಅನ್ಯಾಯ ಮಾಡ್ಕೊಂಡ್ವಿ. ಈ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿಲ್ಲ. ಗ್ಯಾರಂಟಿಗಳೆಲ್ಲ ಕೊಡ್ತಾರೆ ಅಂತೇಳಿ ನಮ್ಗೆ ಆಸೆ ಇಡ್ಸ್ಬಿಟ್ರು. ಅದಕ್ಕಾಗಿ ಕಾಂಗ್ರೆಸ್ ಓಟ್ ಹಾಕಿದ್ವಿ ಅಂತೇಳಿ. ಜಾತಿ ಧರ್ಮ ಕುಲ ಇವ್ಯಾವು ನೋಡಿಲ್ಲ. ಇದ್ರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. 14,000 ಜನ. ನಾನು ಅವರೆಲ್ಲರ ಪರವಾಗಿ ಮಾತಾಡ್ತಾ ಇದ್ದೆ. ಈ 4,000 ರೇಷನ್ ಕಾರ್ಡ್ ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇದ್ದೆ. ನಂದೇನ್ ತಪ್ಪಿದೆ ಹೇಳಿ? ನಾನೇನಂತ ತಪ್ಪು ಮಾಡ್ಬಿಟ್ಟಿದ್ದೆ ಕ್ಷೇತ್ರದಲ್ಲಿ? ನಾನು ಜನರಿಗೆ ನಾನು ವಿನಂತಿಗೆ ಮಾಡ್ತೀನಿ, ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಂತೀನಿ. ಕಣ್ಣು ಮುಂದೆ ಇಂಥ ನಿಮಗೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ರಲ್ಲ, ನಾನು ಕೆಲ್ಸಗಳ ಹತ್ರ ಖುದ್ದಾಗಿ ನಿಂತು ಎಲ್ಲ ಸಮಯವನ್ನ ಈ ಕ್ಷೇತ್ರದ ಜನರಿಗೋಸ್ಕರ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ನಲ್ಲ, ನನ್ನನ್ನು ಯೋಚನೆ ಮಾಡಿ. ನಾನೇನ್ ಮೋಸ ಮಾಡಿದ್ದೀನಿ? ಯಾರ ಹತ್ರನೇ ನಾನು ಅವ್ರಿಗೆ ಮೋಸ ಮಾಡಿ ಜಮೀನುಗಳಾಗ್ಲಿ ಮತ್ತೊಂದಾಗ್ಲಿ ಹಾಕೊಂಡಿದ್ದೀವ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಜಮೀನುಗಳು ಮಂಜೂರು ಮಾಡದೆ ಶ್ರೀನಿವಾಸಪುರದಲ್ಲಿ ಇರ್ತಕ್ಕಂಥವ್ರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ, ಒಂದೇ ಕುಟುಂಬದವ್ರಿಗೆ ಮತ್ತೆ ಅವರ ಅಕ್ಕಪಕ್ಕ ಅವರವರೇ ಅವ್ರಿಗೇನೆ 60 ಎಕರೆ ಮಾಡಿದಾರಲ್ಲ ಶಾಸಕರೇ. ನೀವ್ ಕೇಳ್ಬಾರ್ದಾ? ಹೋಗ್ಲಿ ಬೇಡ, ನಿಮ್ ಕೂಡ ಹುಟ್ಟಿದವ್ರಿಗೆ ನಿಮ್ ಸಂಬಂಧಿಕರಿಗಾನ ಮಾಡಿದ್ರ? ನಾನು MLA ಆಗಿದ್ದಕ್ಕೆ ಹೋಗ್ಲಿ, ನಾನೊಂದಷ್ಟು 60 ಎಕರೆ ನಮ್ಮವ್ರಿಗೆ ಮಾಡಿದ್ದೀನಿ ಅಂತ ಹೇಳಿ ನಿಮ್ಗಾದ್ರೂ ಸಮಾಧಾನ ಇರ್ತಾ ಇತ್ತೆ? ಅವ್ರು ನಿಮ್ಮನ್ನ ನೆನ್ಸ್ಕೊಂತಾ ಇದ್ರಲ್ಲ, ನಮ್ಮವ್ರು ನಮ್ಮ ಸಂಬಂಧಿಕರು MLA ಆಗಿದ್ದಕ್ಕೆ ನಾನು 2 ಎಕರೆ ಜಮೀನ್ ಕೊಟ್ಟಿದ್ದಾರೆ, 4 ಎಕರೆ ಜಮೀನ್ ಕೊಟ್ಟವ್ರೆ ಅಂತೇಳಿ ನಿಮ್ಮನ್ನ ಆ ಕುಟುಂಬದವರು ನೀವ್ ಇರೋವರೆಗೂ ತಿಳ್ಕೊಂತ ಇದ್ರು. ಯಾರಿಗ್ ಮಾಡಿದ್ರಿ ನೀವು? ನಿಮ್ ಪರವಾಗಿ ಸೀಲ್ ಇದೆಯಲ್ಲ, ಒತ್ತ ಸೀಲು ಅವ್ರ ಪರವಾಗಿ ಮಾಡಿದ್ದೀರಿ 60 ಎಕರೆ ಜಮೀನು. ನಾನು ಇನ್ನೂ ಬಿಡಿಸಿ ಹೇಳ್ಬೇಕಾ? ಸೈನ್ ಹಾಕೋದ್ ನೀವು, ಸೀಲ್ ಒತ್ತದ ಅವರು. ಆವಾಗ ಅಧಿಕೃತ ಆದೇಶ ಅದು. ಈ ಕ್ಷೇತ್ರ ಜನ ಅದನ್ನ ಬಹಳ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂತಾರಪ್ಪ. ಬಹಳ ಖುಷಿಯಿಂದ ನಗ್ನಗ್ತಾ, ಆಹಾ ನಮ್ಮವರು ನಮ್ ಲೀಡ್ರು ಅವ್ರು ಹೇಳ್ದಂಗೆ ಕೇಳ್ತೀವಿ ಅಂತೇಳಿ ಅಂದ್ಕೊಂಡಿದ್ರಿ. ಬಟ್ ಈಗ ನಿಧಾನಕ್ಕೆ ಸ್ವಲ್ಪ ದೂರ ಆಗ್ತಾ ಇರೋದು ನಮ್ ಕಣ್ಣು ಕಾಣ್ತಾ ಇದೆ. ನಾನು ನಮ್ಮ 14,000 ಜನ ಪೆನ್ಷನ್ದಾರರಿಗೆ ವಂಚನೆ ಆಗಿರ್ತಕ್ಕಂಥ ಆ ತಾಯಂದರಿಗೆ, ಆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಆ ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮುಖಂಡರಿಗೆ, ಮತ್ತೆ ಈ 14,000 ರೇಷನ್ ಕಾರ್ಡು ತೆಗೆದಾಕಿದಾರಲ್ಲ, ಇವ್ರಿಗೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ ಪರವಾಗಿದ್ದು ಕೆಲಸ ಮಾಡ್ತೀನಿ. ಬಿಜೆಪಿ ನಿಮ್ ಪರವಾಗಿರ್ತದೆ. ನಿಮ್ ಪರವಾಗಿ ಹೋರಾಟಕ್ಕೆ ಇಳಿತೀವಿ. ನೀವೆಲ್ಲರೂ ಕೂಡ ಹೋರಾಟಕ್ಕೆ ಬನ್ನಿ. ಈ ರಾಜ್ಯ ಸರ್ಕಾರ ನಿಮ್ಮ ಅನ್ನವನ್ನ ಕಿತ್ಕೊಂಡಿದೆ. ನಿಮ್ಮ ರೇಷನ್ ಕಾರ್ಡ್ ತೆಗೆದಾಕಿದ್ದಾರೆ. ನಿಮ್ಗೆ ಪೆನ್ಷನ್ ಬರೋದು ನಿಲ್ಸ್ಬಿಟ್ಟಿದ್ದಾರೆ. ನಿಮ್ ಪರವಾಗಿ ಹೋರಾಟ ಮಾಡಿ ಇವೆಲ್ಲವನ್ನು ಕೊಡಿಸ್ತೀವಿ, ನೀವು ಬನ್ನಿ ನಮ್ ಜೊತೆಲಿ ಹೋರಾಟಕ್ಕೆ ಅಂತೇಳಿ ಬಹಳ ನಮ್ರತೆ ಅಂತ ನಾನು ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ನಾನು ನಮ್ಮ ಕ್ಷೇತ್ರದ ಬಗ್ಗೆ ಇಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದೀನಿ. ಇಡೀ ರಾಜ್ಯದಲ್ಲಿ ಅದು ಎಷ್ಟು ಲಕ್ಷ ಜನರಿಗೆ ಬಾಯಿಗೆ ಮಣ್ಣು ಹಾಕಿದಿರೋ ಗೊತ್ತಿಲ್ಲ. ಎಷ್ಟು ಜನ ಬಾಯಿಗೆ ಮಣ್ಣು ಹಾಕಿದಿರೋ ಗೊತ್ತಿಲ್ಲ ನೀವು. ಯಾಕೆ? ಗ್ಯಾರಂಟಿ ಕೊಟ್ಟಿದ್ರಲ್ಲ ನೀವು. ಗ್ಯಾರಂಟಿನ ಯಾರು ಕೇಳಿದ್ರು? ಯಾರು ಕೇಳಿಲ್ಲ. ರಾಜ್ಯದ ಜನ ನಿಮ್ಮ ಹತ್ರ ಬಂದು ಓಟ್ಗೋಸ್ಕರ, ನಿಮ್ಮ ಅಧಿಕಾರಕ್ಕೆ ಬರೋಕ್ಕೋಸ್ಕರ 5 ಗ್ಯಾರಂಟಿಗಳನ್ನ ಕೊಟ್ಟು ಓಟ್ ಅನ್ನ ತೆಗೆದುಕೊಂಡ್ರಿ. ಅದ್ರ ರೇಷನ್ ಕಾರ್ಡ್ ಪೆನ್ಷನ್ ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ. ಇದು ನಿಮ್ಮ ಕಾಲದಲ್ಲಿ ಆಗಿದ್ದಲ್ಲ. ಮೊದಲಿನಿಂದ ನಡ್ಕೊಂಡ್ಬಂದು ಕೊಡ್ತಾ ಇರ್ತಕ್ಕಂಥ ಪದ್ಧತಿಯನ್ನ ಇವತ್ತು ನಿಲ್ಸಿ ಕಿತ್ಕೊಂಡ್ಬಿಟ್ರಲ್ಲ ನೀವು.
ಇನ್ನೇನ್ ಮಾಡ್ತೀರಿ? ಪೆನ್ಷನ್ ಕದ್ದು ಇನ್ನೇನಕ್ಕೆ ನೀವು ಅದನ್ನ ಇನ್ನೇನ್ ಬಳಸ್ತೀರಿ ಹಣನ ಹೇಳ್ರಿ? ಈ ಹಣನ ಇಲ್ಲೆಲ್ಲಿ ತಕೊಂಡಾಗ ಹಾಕ್ತೀರಿ? ಎಷ್ಟು ಕೋಟಿ ಆಗ್ಬಿಟ್ಟಾತು ಇದಕ್ಕೆ? ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರಿಗೆ ನಾನು ಹೇಳ್ತೀನಿ, ಪಕ್ಷಾತೀತವಾಗಿ ನಮ್ಮ ತಾಲೂಕು ಸೇರ್ಕೊಂಡು ನೀವು ಬೀದಿಗೆ ಇಳಿದು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಹಕ್ಕನ್ನು ನೀವು ಕೇಳಿಲ್ಲ ಅಂತ ಹೇಳಿದ್ರೆ, ನೀವು ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಉಳಿಯಕ್ಕೂ ಕೂಡ ಇವರು ಬಿಡೋದಿಲ್ಲ ಅಂತ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಂದೊಡ್ಬಿಡ್ತಾರೆ. ಎಚ್ಚೆತ್ಕೊಳ್ಳಿ. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀರಿ, ಕೆಲಸ ಕಾರ್ಯಗಳಿಗೆ ಹೋಗ್ಬಿಡ್ತೀರಾ, ಗೊತ್ತಾಗಲ್ಲ. ತಿಂಗಳಾದ್ರೆ ರೇಷನ್ ಡಿಪೋ ಹತ್ರ ಹೋದ್ರೆ ನಿಮ್ ಕಾರ್ಡ್ ಎತ್ಕೊಂಡು ಹೋದ್ರೆ ಅಲ್ಲಿ ಕ್ಯಾನ್ಸಲ್ ಅಂತ ಬರ್ದಿರ್ತಾರೆ. ಆವಾಗ ನಿಮ್ ಪರಿಸ್ಥಿತಿ ಏನು? ನಿಮ್ ಮನೆಗೆ ಊಟ ಯಾರು ತಂದಾಕ್ತಾರೆ? ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕಾಲಕ್ಕೆ ನಿಮ್ಗೆ ತಿಂಗಳು ಸರಿಯಾಗಿ ಅಕ್ಕಿ ಕೊಡ್ಲಿ ಅಂತ ಹೇಳಿ ಅಲ್ಲಿಂದ ಸರಬರಾಜು ಮಾಡಿದ್ರೆ, ಉಗ್ರಾಣಗಳಿಗೆ ಕಳಿಸಿ ನಿಮ್ಗೆ ಅಲ್ಲಿ ಸ್ಟಾಕ್ ಮಾಡಿದ್ರೆ, ನೀವು ಅದನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಕಿತ್ಕೊಳ್ತಾ ಇದ್ದೀರಿ? 5 ಗ್ಯಾರಂಟಿಗಳನ್ನ ಕೊಟ್ಟು ಇದು ನಿಂಬಾಗಲಲ್ಲಿ ಹಿಂಗ್ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನ ಬದುಕೋದು ಹೇಗೆ? ಯಾರನ್ನ ಕೇಳ್ಬೇಕು? ಈ ಕ್ಷೇತ್ರದ ಶಾಸಕರು ಏನ್ ಮಾಡ್ತೀರಿ? ನಿಮ್ ಪಕ್ಕದಲ್ಲೇ ಕೂತ್ಕೊಂಡು ತಹಸೀಲ್ದಾರ್ ತಮಿಳ್ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅಮ್ಮ ನಾನೆಲ್ಲ ಹೋಗ್ಲಿ ಲ್ಯಾಂಗ್ವೇಜ್ ತಮಿಳೇನೋ ಹಂಗಾಗಿ ಮಾತಾಡಿರ್ಬೋದು ಅನ್ಕೊಂಡ್ಬಿಟ್ಟೆ ನಾನು. ತಹಸೀಲ್ದಾರ್ ಈಗ ನಾವೆಲ್ಲ ಜನಗಳ ಮಧ್ಯದಲ್ಲಿ ಕೆಲಸ ಮಾಡ್ತಂತ ನಾವೆಲ್ಲಾ ಭಾಷೆಯಲ್ಲಿ ಮಾತಾಡ್ಬೇಕಾಗತ್ತೆ ಸಂದರ್ಭಗಳಿಗೆ ಅನುಸಾರವಾಗಿ. ಆದ್ರೆ ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ ಕನ್ನಡನೇ. ಅದೇ ತಾಲೂಕು ದಂಡಾಧಿಕಾರಿಗಳು ಭಾಷೆಯನ್ನ ಮೀರಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ದುರಂತ ನಮ್ಮ ಕ್ಷೇತ್ರಕ್ಕಷ್ಟೇ. ಯಾರ್ಯಾರು ಹೆಂಗೆ ನಾವು ಪೇசுறாங்க பேசணும் ನಾನು உங்க மாதிரி ನಾನು ಅದು ತಪ್ಪಾ ಸರಿ ಅಂತ ನಾನು ಪೈ ಏನು ಈ ತಮಿಳನ್ பேசுறாங்கಂತ ನೀರು ನಾಳೆ ಕಾಲೇ ಎಳ್ದಿಟ್ಟ ಅಪ್ಪ ಆಮೇಲೆ ತಪ್ಪಾವದು. ನೀವ್ ಹೇಳ್ರಿ. ನಮ್ ಸೆಂಗುಟ್ಟಣ್ಣ ಸೀನಿಯರು. ಇದು ಪೊಲಿಟಿಷಿಯನ್ಗೂ ಬ್ಯೂರೋಕ್ರಸಿಗೂ ಡಿಫ್ರೆನ್ಸ್ ಇರಲ್ವಾ?